ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದು ಮಾತನಾಡಲಿರುವುದು ಭಾರತೀಯ ರೈಲ್ವೆಯ ಮತ್ತೊಂದು ಐತಿಹಾಸಿಕ ಹೆಜ್ಜೆಯ ಬಗ್ಗೆ. ಇದುವರೆಗೂ ಹಗಲು ಪ್ರಯಾಣಕ್ಕೆ ಸೀಮಿತವಾಗಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ರಾತ್ರಿ ಪ್ರಯಾಣಕ್ಕೂ ಹೊಸ ಅನುಭವ ನೀಡಲು ಸಿದ್ಧವಾಗಿದೆ. ಹೌದು ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಭಾರತೀಯ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿನ ವಿಶೇಷತೆ ಬಗ್ಗೆ ತಿಳಿಯೋಣ. ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದೇ ಭಾರತ್ ಟ್ರೈನಿನ ಮುಂಭಾಗವನ್ನು ಏರೋಡೈನಮಿಕ್ ಡಿಸೈನ್ನಲ್ಲಿ ಮಾಡಿದ್ದಾರೆ. ಇನ್ನು ಕ್ಯಾಟಲ್ಗಳು ಕೂಡ ಅಳವಡಿಸಲಾಗಿಲ್ಲ. ಬನ್ನಿ ಲೋಕೋ ಪೈಲಟ್ ಕ್ಯಾಬಿನ್ ಹೇಗಿದೆ ಎಂದು ನೋಡೋಣ. ಈ ಕ್ಯಾಬಿನ್ ಟ್ರೈನಿನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆ ಇದೆ. ಇಲ್ಲಿಂದಲೇ ನಮಗೆ ವೇಗ, ಸುರಕ್ಷತೆ, ಆರಾಮ ಮತ್ತು ಎಲ್ಲವೂ ಶುರುವಾಗುವುದು. ಕ್ಯಾಬಿನ್ ತುಂಬ ಸ್ಪೇಸಿಯಸ್ ಆಗಿ ಕಾಣಿಸುತ್ತೆ. ಲೋಕೋ ಪೈಲಟ್ ಆ್ಯಂಡ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸೀಟ್ಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನಾರ್ಮಲ್ ಕ್ಯಾಬ್ಗಿಂತ ತುಂಬ ಸ್ಪೇಸಿಯಸ್ ಆಗಿ ಕಾಣಿಸುತ್ತೆ. ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ CC ಕ್ಯಾಮ್ರಾ ಇದೆ. ತುಂಬ ಸ್ವಿಚಸ್ಗಳು ಇದೆ. ಒಳಗಡೆಯಿಂದನೇ ಸಿಗ್ನಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೋದು. ಸ್ಪೀಡೋಮೀಟರ್ ಇದೆ. ವಿಸಿಬಿಲಿಟಿನೂ ಕೂಡ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಕ್ಯಾಬಿನ್ಗೆ ಸಪ್ರೇಟ್ AC ಕೂಡ ಇದೆ. ಬನ್ನಿ ಕೋಚಸ್ ಒಳಗಡೆ ನೋಡೋಣ. ಕ್ಯಾಬಿನ್ ಹಿಂದೆನೇ ರೆಸ್ಟ್ ರೂಮ್ ಕೂಡ ಇದೆ. ಟ್ರೈನ್ ಸ್ಟಾಪ್ ಆದಾಗ ಲೋಕೋ ಪೈಲಟ್ ಆ್ಯಂಡ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಯೂಸ್ ಮಾಡ್ಕೋಬೋದು. ಕೋಚ್ ಒಳಗಡೆ ಫ್ಲೋರ್ ಲೈಟ್ಸ್ ಕೂಡ ಇದೆ. ನೈಟ್ ಟೈಮ್ ಓಡಾಡೋಕ್ಕೆ ಯೂಸ್ ಆಗುತ್ತೆ. ಇದು 3 ಟೈರ್ AC. 3 ಟೈರ್ ಅಂದರೆ 3 ಸೀಟ್ಸ್ ಇರುತ್ತೆ. ಅಪ್ಪರ್, ಮಿಡಲ್ ಆ್ಯಂಡ್ ಲೋವರ್ ಸೀಟ್ಸು. 2 ಟೈರ್ ಅಂದರೆ 2 ಸೀಟ್ಸ್ ಇರುತ್ತೆ. ಅಪ್ಪರ್ ಆ್ಯಂಡ್ ಲೋವರು. ಇದು ಸೈಡ್ ಲೋವರ್ ಮತ್ತು ಸೈಡ್ ಅಪ್ಪರ್. ತುಂಬ ಹೊಸದಾಗಿದೆ. ಇನ್ನೂ ಇನಾಗ್ರೇಟ್ ಆಗಿಲ್ಲ. ಕವರ್ ಕೂಡ ಓಪನ್ ಮಾಡಿಲ್ಲ. ಇದು ವಿಕಲಚೇತನರಿಗೆ, ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಸಪ್ರೇಟ್ ಇದೆ. ಅವರು ವೀಲ್ ಚೇರ್ ಕೂಡ ಸೈಡಲ್ಲಿ ನಿಲ್ಲಿಸ್ಕೋಬೋದು. ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಡೋರು. ಪುಷ್ ಬಟನ್ ಇರುತ್ತೆ. ಪುಷ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ರೆಸ್ಟ್ ರೂಮ್ ತುಂಬ ಮಾಡರ್ನ್ ಆಗಿದೆ. ತುಂಬ ಸ್ಪೇಸಿಯಸ್ ಕೂಡ ಇದೆ. ಒಳಗಡೆ ACನೂ ಇದೆ. ರೆಸ್ಟ್ ರೂಮ್ ಸ್ಲೀಪಿಂಗ್ ಕೋಚಸ್ ಟ್ರೈನ್ಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಂಗ್ ಜರ್ನಿ ಮಾಡ್ತಾ ಇರ್ತೀವಿ. ವಯಸ್ಸಾದವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಸ್ಪೇಸಿಯಸ್ ಆಗಿರಬೇಕು. ಸ್ಪಾಟ್ಲೈಟ್ ಕೂಡ ಇದೆ. ಇದು ನೈಟ್ ಟೈಮ್ ನಮಗೆ ಎಚ್ಚರ ಆದಾಗ ಅಥವಾ ಏನಾದ್ರು ಓದಬೇಕು ಅಂದರೆ ಹಾಕೋಬೋದು. ಇದರಿಂದ ಬೇರೆಯವ್ರಿಗೇನು ಅಷ್ಟೊಂದು ಡಿಸ್ಟರ್ಬ್ ಆಗಲ್ಲ. ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮು ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಇದರಲ್ಲಿ ನಮಗೆ ಸ್ಪೀಡ್ ಗೊತ್ತಾಗುತ್ತೆ. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ನೆಕ್ಸ್ಟು ಸ್ಟಾಪ್ ಯಾವುದು ಮತ್ತು ಎಷ್ಟು ದೂರ ಇದೆ, ಸೋರ್ಸು ಮತ್ತು ಡೆಸ್ಟಿನೇಷನ್ನು, ಟ್ರೈನ್ ನಂಬರು ಎಲ್ಲ ಗೊತ್ತಾಗುತ್ತೆ. ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಕೂಡ ಇದೆ. ಇನ್ ಕೇಸ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆರ್ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಲೋಕೋ ಪೈಲಟ್ ಅಥವಾ ಟ್ರೈನ್ ಮ್ಯಾನೇಜರ್ ಜೊತೆ ಮಾತನಾಡಿ ಹೆಲ್ಪ್ ತಗೋಬೋದು. ಸ್ಲೀಪಿಂಗ್ ವಂದೇ ಭಾರತ್ ಟ್ರೈನಲ್ಲಿ ಟೋಟಲ್ 16 ಕೋಚಸ್ ಇದೆ. ಅದರಲ್ಲಿ ಫಸ್ಟ್ AC 1 ಕೋಚ್ ಇದೆ. ಇದಕ್ಕೆ ಪರ್ ಕಿಲೋಮೀಟರ್ 3 ರೂಪೀಸ್ 80 ಪೈಸಾ. ಸೆಕೆಂಡ್ AC 4 ಕೋಚಸ್ ಇದೆ. ಇದಕ್ಕೆ ಪರ್ ಕಿಲೋಮೀಟರ್ 3 ರೂಪೀಸ್ 10 ಪೈಸಾ. ಥರ್ಡ್ AC ಬಂದು 11 ಕೋಚಸ್ ಇದೆ. ಇದಕ್ಕೆ 2 ರೂಪೀಸ್ 40 ಪೈಸಾ ಪರ್ ಕಿಲೋಮೀಟರ್ಗೆ ಚಾರ್ಜ್ ಮಾಡ್ತಾರೆ. ಈ ಎಲ್ಲ ಬೋಗಿಗಳು ಕೂಡ ಸುಧಾರಿತ AC ವ್ಯವಸ್ಥೆ, ಸಪ್ರೇಟ್ ಸ್ಪಾಟ್ಲೈಟ್ಸು, ಮೊಬೈಲ್ ಆ್ಯಂಡ್ ಚಾರ್ಜ್ ಪಾಯಿಂಟ್ಗಳು, ಸ್ವಚ್ಛ ಹಾಗೂ ಆಧುನಿಕ ಶೌಚಾಲಯಗಳನ್ನು ಒಳಗೊಂಡಿದೆ. ಸ್ಲೀಪರ್ ವಂದೇ ಭಾರತ್ ಟ್ರೈನಿನ ಮಹತ್ವ ಏನೆಂದರೆ ಇದು ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿದೆ ಮತ್ತು ಭಾರತೀಯ ಇಂಜಿನಿಯರ್ಗಳ ಸಾಧನೆ ಭಾರತೀಯ ರೈಲ್ವೆಯನ್ನು ಜಾಗತಿಕ ಮಟ್ಟಕ್ಕೆ ಕರೆದೊಯ್ಯುವ ಹೆಜ್ಜೆಯೂ ಕೂಡ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.